ನಮಸ್ಕಾರ, ಶುಭ ಮುಂಜಾನೆ. ಎಲ್ಲರಿಗೂ ಶುಭವಾಗಲಿ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಬಿದಿಗೆ ಶನಿವಾರ ಆಶ್ಲೇಷ ನಕ್ಷತ್ರ ವ್ಯತಿಪಾತ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಮೊದಲನೇದಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಬಂಧುಗಳಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗತಕ್ಕಂಥದ್ದು. ಅಂದರೆ ಅದಕ್ಕೆ ನಮಗೆ ಬಂಧುಗಳು ನೀರು ಹತ್ತಿರ ಇರಬೇಕು, ಬಂಧುಗಳು ದೂರ ಇರಬೇಕಂತೆ. ಹಾಗೆ ನಾವು ಯಾವುದೇ ಬಂಧುಗಳ ಹತ್ತಿರ ನಾವು ಯಾವುದೇ ರೀತಿಯಾದಂಥ ವ್ಯವಹಾರ ಇಟ್ಕೊಳ್ಬಾರ್ದು, ಸ್ನೇಹಿತರ ಹತ್ರ ವ್ಯವಹಾರ ಇಟ್ಕೊಳ್ಬಾರ್ದು. ಹಾಗಾಗಿ ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ, ಕರುಳಿಗೆ ಸಂಬಂಧಪಟ್ಟಂಥ ನೋವು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಶ್ರೀ ಸೂಕ್ತ ಪಾರಾಯಣ ಅಥವಾ ಧನ್ವಂತರಿ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ವಿಶೇಷವಾದಂಥ ಅನುಕೂಲವನ್ನು ಪಡೆಯಬಹುದು. ಇನ್ನು ವೃಷಭ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಹಾಗೆ ಶ್ವಾಸಕೋಶದ ತೊಂದರೆ ಬರತಕ್ಕಂಥ ಸಾಧ್ಯತೆ, ಉಸಿರಾಟದಲ್ಲಿ ತೊಂದರೆ ಬರತಕ್ಕಂಥದ್ದು. ಆದಷ್ಟು ನಾವು ಯಾವುದೇ ರೀತಿಯಾದಂಥ ಧೂಳು ಇರತಕ್ಕಂಥ ಪ್ರದೇಶ ಇರಬಹುದು, ಅಥವಾ ಗಾಳಿಗೆ ಅಂದರೆ ಯಾವುದೇ ರೀತಿಯಾದಂಥ ದಟ್ಟವಾದ ಹೊಗೆ ಇರತಕ್ಕಂಥ ಸ್ಥಳದಲ್ಲಿ ಇವತ್ತಿನ ದಿವಸ ನಾವು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಲೇಬಾರದು. ಹಾಗಾಗಿ ಧನ್ವಂತರಿ ಜಪ ಅಥವಾ ರುದ್ರಾಭಿಷೇಕವನ್ನು ಮಾಡಿಸೋದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಕಣ್ಣಿನ ತೊಂದರೆ ಬರತಕ್ಕಂಥ ಸಾಧ್ಯತೆ, ಕಣ್ಣಲ್ಲಿ ನೀರು ತುಂಬತಕ್ಕಂಥದ್ದು. ಹಾಗಾಗಿ ಆದಷ್ಟು ತೀಕ್ಷ್ಣವಾದ ಬೆಳಕಿರ್ಬೋದು, ಕಸಕಡ್ಡಿಗಳು ಇರತಕ್ಕಂಥ ಜಾಗಕ್ಕೆ ಇವತ್ತಿನ ದಿವಸ ನಾವು ಹೋಗಲೇಬಾರದು. ಸರಿಯಾದ ಸಮಯಕ್ಕೆ ಆಹಾರ ಸಿಕ್ಕೋದಿಲ್ಲ. ಹಾಗಾಗಿ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ನಿರೀಕ್ಷಿತವಾದಂಥ ಲಾಭ ಸಿಗೋದಿಲ್ಲ. ನಮಗೆ ಇಷ್ಟು ಲಾಭ ಸಿಗಬೇಕು ಅಂದ್ಕೊಂಡಿರ್ತೇವೆ, ಅಷ್ಟು ಲಾಭ ಸಿಗೋದಿಲ್ಲ. ಹಾಗೆ ತರಕಾರಿ ವಿಚಾರದಲ್ಲಿ ಸ್ವಲ್ಪ ನಮಗೆ ಅಭಾವ ಅಥವಾ ಬೆಲೆ ಸ್ವಲ್ಪ ದುಪ್ಪಟ್ಟು ಆಗತಕ್ಕಂಥದ್ದು. ಹಾಗಾಗಿ ಯಾಕಂತಂದರೆ ನಮಗೆ ಕೆಲವೊಂದು ನೀರಿನ ಸಮಸ್ಯೆ ಇರ್ಬೋದು, ವಾತಾವರಣದ ಸಮಸ್ಯೆಯಿಂದ ತರಕಾರಿಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ, ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಹಾಗೆ ಸ್ತ್ರೀಯರಿಗೆ ವೃತ್ತಿಯಲ್ಲಿ ಅಸಮಾಧಾನ ಉಂಟಾಗತಕ್ಕಂಥದ್ದು. ಹಾಗಾಗಿ ಅಮ್ಮನವರಿಗೆ ಅಕ್ಕಿಯನ್ನು ದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಪಾದಗಳಲ್ಲಿ ತೊಂದರೆ ಬರತಕ್ಕಂಥದ್ದು, ನಡೆದಾಡುವ ವಿಚಾರದಲ್ಲಿ, ಹಾಗೆ ಶುಭ ಕಾರ್ಯಗಳಿಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗೆ ಗೌರಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ, ಲಾಭದಾಯಕ ದಿನ. ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು, ಅತಿಥಿ ಅಭ್ಯಾಗತರ ಸಮಾಗಮ ಅಥವಾ ಅವರ ಅತಿಥಿಗಳು ಮನೆಗೆ ಬರತಕ್ಕಂಥದ್ದು, ಅವರಿಗೆ ಸರಿಯಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡತಕ್ಕಂಥ ಸಾಧ್ಯತೆ, ಒಂದು ಯೋಗ ನಮಗೆ ಬರತಕ್ಕಂಥದ್ದು. ಹಾಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸೋದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ಇವತ್ತಿನ ದಿವಸ ಸಂಗಾತಿಯಲ್ಲಿ ಅಥವಾ ಕುಟುಂಬದಲ್ಲಿ
ಮನಸ್ತಾಪ ಆಗತಕ್ಕಂಥದ್ದು, ಅತಿಯಾದ ಆಸೆ ಬರತಕ್ಕಂಥದ್ದು, ಬೇಕು ಬೇಕು ಹೇಳುವಂಥ ಒಂದು ಆಸೆಯಿಂದ. ಆದರೆ ಆ ಅತಿ ಆಸೆ ನಾವು ಮಾಡೋದರಿಂದ ಕೆಲವೊಬ್ಬರಿಗೆ ಹಾನಿಯಾಗತಕ್ಕಂಥದ್ದು, ಮನಸ್ಸಿಗೆ ನೋವಾಗತಕ್ಕಂಥದ್ದು, ದುಃಖ ಉಂಟಾಗತಕ್ಕಂಥದ್ದು. ಹಾಗಾಗಿ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ವೃತ್ತಿಯಲ್ಲಿ ಅಸಮಾಧಾನ ಬರತಕ್ಕಂಥದ್ದು, ಗಗನಯಾನದಲ್ಲಿ ವಿಮಾನ ಇತ್ಯಾದಿಗಳಲ್ಲಿ ಓಡಾಡೋರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ, ಮತ್ತು ಕೆಲವೊಂದು ಕಾರ್ಯಗಳಲ್ಲಿ ಅಥವಾ ಕೆಲವೊಂದು ಈ ಕೋರ್ಟ್ ಕಚೇರಿ ಇತ್ಯಾದಿಗಳಲ್ಲಿ ಸ್ವಲ್ಪ ಸೋಲು ಉಂಟಾಗತಕ್ಕಂಥದ್ದು. ಹಾಗಾಗಿ ಸಪ್ತಶತಿ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿ, ವಾಗ್ವಾದ, ನಮಗೆ ಮಾತಿನಿಂದ ತೊಂದರೆ ಬರತಕ್ಕಂಥದ್ದು, ಘರ್ಷಣೆ ಉಂಟಾಗತಕ್ಕಂಥದ್ದು, ಅವಮಾನ ಅಪಮಾನ ಇತ್ಯಾದಿಗಳು ಉಂಟಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಈಶ್ವರನ ಆರಾಧನೆ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ, ದಾಂಪತ್ಯದಲ್ಲಿ ಮನಸ್ತಾಪ, ಕೆಲವೊಂದು ಸಂಘ ಸಹವಾಸದಿಂದ ನಮಗೆ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ಯಾರ ಸಹವಾಸನೂ ಹೋಗದೇ ಇರೋದು. ಹಾಗಾಗಿ ಇವತ್ತಿನ ದಿವಸ ಈಶ್ವರನ ಆರಾಧನೆ ಅಥವಾ ಶಿವ ಅಷ್ಟೋತ್ತರವನ್ನು ಪಠಿಸತಕ್ಕಂಥದ್ದು, ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಇವತ್ತಿನ ದಿವಸ ಗೋ ಸೇವೆ, ಹಸುವಿಗೆ ಹುಲ್ಲು ಹಿಂಡಿ ಅಥವಾ ಅದು ಏನು ಸೊಪ್ಪು ಇತ್ಯಾದಿಗಳನ್ನು ಅದಕ್ಕೆ ಕೊಡತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ಸಾಲ ಬಾಧೆ ಆಗತಕ್ಕಂಥದ್ದು, ದೇಹ ಬಾಧೆ, ಶತ್ರುಗಳಿಂದ ಸಮಸ್ಯೆ ಆಗತಕ್ಕಂಥದ್ದು, ಕಳ್ಳರ ಭಯ ಬರತಕ್ಕಂಥದ್ದು. ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.